ಫೈನಲಿ ನಮ್ಮ ದೇಶಕ್ಕೆ ಒಂದು ಹೊಸ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ, HMD ಸ್ಮಾರ್ಟ್ಫೋನ್. ಇದು ಬ್ರ್ಯಾಂಡ್ ವಸ್ತು ಹೌದು, ಆದರೆ ಈ ಬ್ರ್ಯಾಂಡಿಗೆ ಸ್ಮಾರ್ಟ್ಫೋನ್ ಫೀಲ್ಡಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಏನು ಹೊಸದಲ್ಲ. ಸೊ HMD ಅವರು ಒಂದು ಸ್ಪೆಷಲ್ ಬಾಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೊಳಗಿರುವಂಥ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಒಂದು ಬ್ಯಾಗಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ಈ ಬ್ಯಾಗ್ ಒಳಗೆ ನಮಗೆ ಈ ಒಂದು ಸ್ಪೆಷಲ್ ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ HMD ಕ್ರಸ್ಟ್ ಅಂತ ಬರೆದಿದ್ದಾರೆ. ಸೊ ಹ್ಯೂಮನ್ ಮೊಬೈಲ್ ಡಿವೈಸಸ್ ಅಂತೆ. ಸೊ ಯುನೀಕ್ ಆಗಿದೆ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡೋದಕ್ಕೆ ಈ ರೀತಿ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನಮಗೆ 2 ಸ್ಮಾರ್ಟ್ಫೋನ್ಗಳು ನೋಡೋಕ್ಕೆ ಸಿಗ್ತಾ ಇದೆ. HMD ಕ್ರಸ್ಟ್ ಮತ್ತು ಇನ್ನೊಂದು HMD ಕ್ರಸ್ಟ್ ಮ್ಯಾಕ್ಸ್. ಅದರ ಜೊತೆಗೆ HMD ಸೆಲ್ಫ್ ರಿಪೇರ್ ಟೂಲ್ ಕಿಟ್ಟನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ಫೋನ್ದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ, ಈ ಫೋನಿಂದು ಡಿಸ್ಪ್ಲೇ ಹೋಯ್ತು ಅಂದರೆ, ಬ್ಯಾಕ್ ಕವರ್ ಹೋಯ್ತು ಅಂದರೆ, ಬ್ಯಾಟ್ರಿ ಹೋಯ್ತು ಅಂದರೆ ಮತ್ತು ಚಾರ್ಜಿಂಗ್ ಪೋರ್ಟ್ ಹೋದರೆ ನಾವೇ ಆರಾಮಾಗಿ ರೀಪ್ಲೇಸ್ ಮಾಡ್ಕೊಬೋದು. ನಾವು ಸರ್ವಿಸ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಒಂದು ಯುನೀಕ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ. ಒಂದು ನೋಡ್ತಾ ಇದ್ದೀರಾ, ಒಂದು ಪೌಚ್ ರೀತಿ ಪರ್ಸು ಸಣ್ಣದಾಗಿ ಕೊಡ್ತಾ ಇದ್ದಾರೆ. ಸೊ ಲೆದರಿ ಫಿನಿಶ್ ಇದೆ, ಚೆನ್ನಾಗಿದೆ. ನಂತರ ಒಂದು ವಾಟರ್ ಬಾಟಲ್ಲು, ಇದು ಕೂಡ ಚೆನ್ನಾಗಿದೆ. ಹ್ಯೂಮನ್ ಮೊಬೈಲ್ ಡಿವೈಸ್ HMDದು ಫುಲ್ ಫಾರ್ಮು. ನಂತರ ಒಂದು ಟೀ ಶರ್ಟ್ ಕೊಟ್ಟಿದ್ದಾರೆ, ಆಯಿತಾ. ಸೊ ಇದರಲ್ಲೂ ಕೂಡ HMD ಲೋಗೋ ಇದೆ. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ಮತ್ತು ಸೆಲ್ಫ್ ರಿಪೇರ್ ಟೂಲ್ ಕಿಟ್ಟಿಗೆ ಬರ್ತೀನಿ. ಮೊದಲನೇದಾಗಿ ನಾನು ಈ HMD ಕ್ರಸ್ಟ್ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನು ಆಲ್ರೆಡಿ ಬ್ಯಾಕ್ ಕವರ್ ಹಾಕಿದ್ದಾರೆ. ಇದನ್ನು ಬಿಟ್ಟರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಮತ್ತು ನೋಡ್ತಾ ಇದ್ದೀರಾ, ನಮಗೆ ಗಿಡವನ್ನು ಹಾಕೋದಕ್ಕೆ ಸೀಡ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಇದನ್ನು ನಾವು ನೆಲದಲ್ಲಿ ಹಾಕಿದ್ರೆ ಸಾಕು, ಇದರೊಳಗಡೆ ಸೀಡ್ಸ್ ಇರುತ್ತೆ. ಡೈರೆಕ್ಟಾಗಿ ನಮಗೆ ಗಿಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ, ಆಯಿತಾ. ಒಂದು ಮೊಬೈಲ್ ಫೋನ್ ಒಳಗಡೆ ಗಿಡದ ಸೀಡ್ಸನ್ನು, ಬೀಜಗಳನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಇದರ ಕೆಳಗಡೆ ನಮಗೆ ಒಂದು ಚಾರ್ಜರ್ ಸಿಗ್ತಾ ಇದೆ. USB Type-C ಪೋರ್ಟನ್ನು ಹೊಂದಿರುವಂಥ ಚಾರ್ಜರು. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು. 33 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ. ಇನ್ನೊಂದು ಯುನೀಕ್ ವಿಷಯ, USB Type-C ಇಂದ Type-C ಚಾರ್ಜಿಂಗ್ ಕೇಬಲು. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಿಲ್ಲ. ನಮಗೆ ಈ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಸಾಲಿಡ್ ಆಗಿದೆ ಒಟ್ಟಿಗೆ. ಇನ್ನು ಈ ಒಂದು HMD ಕ್ರಸ್ಟ್ ಮ್ಯಾಕ್ಸ್, ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಕಲರ್ ತುಂಬ ಯುನೀಕ್ ಆಗಿದೆ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ಸ್ಮಾರ್ಟ್ಫೋನು ಆಲ್ರೆಡಿ ಬ್ಯಾಕ್ ಕವರ್ ಹಾಕಿದ್ದಾರೆ. ಬಿಲ್ಡ್ ಚೆನ್ನಾಗಿರೋ ಥರ ಅನ್ನಿಸ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸು, ಅದರಲ್ಲಿ ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಅದೇ ರೀತಿ ನಮಗೆ ಸೀಡ್ಸ್ಗಳು ಸಿಗ್ತಾ ಇದೆ. ಒಂದು ಒಳ್ಳೆಯ ವಿಷಯ. ಕೆಳಗಡೆ 33 ವ್ಯಾಟಿಂದು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಇದರಲ್ಲೂ ಕೂಡ USB Type-C ಪೋರ್ಟ್ ಇದೆ. ಕೊನೆಯದಾಗಿ Type-C ಇಂದ Type-C ಚಾರ್ಜಿಂಗ್ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಎರಡು ಕೂಡ ತುಂಬ ಸಿಮಿಲರ್ ಲುಕ್ಕು, ಸಿಮಿಲರ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಇನ್ನು ಡೈರೆಕ್ಟಾಗಿ ಈ HMD ಸೆಲ್ಫ್ ರಿಪೇರ್ ಟೂಲ್ ಕಿಟ್ಟನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡೋದು ಇದ್ರೊಳಗಡೆ ನಮಗೆ ಬೇಕಾಗಿರುವಂಥ ಸ್ಕ್ರೂ ಡ್ರೈವರ್ಗಳು ಮತ್ತು ಈ ಫೋನಿಗೆ ಅವಶ್ಯಕತೆ ಇರುವಂತೆಲ್ಲ ಸ್ಕ್ರೂಗಳು, ಸಿಮ್ ಎಜೆಕ್ಷನ್ ಪಿನ್ನು ಮತ್ತು ಹಿಂಜಿ ನೋಡ್ತಾ ಇದ್ದೀರಾ, ರಿಮೂವ್ ಮಾಡೋಕ್ಕೆ ಏನೇನು ಬೇಕೋ ಅವಶ್ಯಕತೆ ಇರುವಂಥ ಎಲ್ಲ ಟೂಲ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಬೆಂಕಿ ವಿಷಯಗಳು, ಸಖತ್. ಈ ರೀತಿ ಯಾರು ಕೂಡ ಬ್ರ್ಯಾಂಡವರು ಸೆಲ್ಫ್ ರಿಪೇರ್, ನೀವೇ ರಿಪೇರ್ ಮಾಡ್ಕೊಬೋದು ಅಂತ ಯಾರು ಕೂಡ ಹೇಳಲ್ಲ. ಇವ್ರು ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ವಿಷಯ, ಆಯಿತಾ. ರೈಟ್ ಟು ರಿಪೇರ್ ಮೂಮೆಂಟಿಗೆ ಒಂದು ಸಣ್ಣ ಬದಲಾವಣೆ ನನಗೆ ಅನ್ನಿಸ್ತಂಗೆ ಎಲ್ಲ ಬ್ರ್ಯಾಂಡವರು ಕೂಡ ಈ ರೀತಿ ಮಾಡಬೇಕು ಅಂತ ನನಗನ್ಸುತ್ತೆ. ಮೊದಲನೇದಾಗಿ ಈ HMD ಕ್ರಸ್ಟ್ 5G ಫೋನ್ ಬಗ್ಗೆ ಮಾತಾಡೋಣ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ಫೋನು 14,500 ರೂಪಾಯಿಗೆ ಲಾಂಚ್ ಆಗಿದೆ. ನಮಗೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ನನಗೆ ಇದರಲ್ಲಿ ಯುನೀಕ್ ಅನಿಸಿದ್ದು ಗ್ಲಾಸ್ ಬ್ಯಾಕು. ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಬ್ರ್ಯಾಂಡ್ಗಳು ಗ್ಲಾಸ್ ಬ್ಯಾಕನ್ನು ಕೊಡ್ತಾರೆ. ಜೊತೆಗೆ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. 205 ಗ್ರಾಮ್ ವೆಯ್ಟ್ ಇದೆ. ಲೈಟ್ ಫೀಲ್ ಇದೆ ಒಂದು ಲೆವೆಲಿಗೆ. 8.41 mm ಥಿಕ್ನೆಸ್ಸು. ಫ್ರಂಟಲ್ಲಿ ಪಂಚೋಲ್ ಕ್ಯಾಮ್ರಾ, ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲ್ಗೆ, ಈ ಪ್ರೈಸ್ ರೇಂಜಿಗೆ ಜಡ್ಜ್ ಮಾಡ್ತಾ ಇದ್ದೀನಿ, ಒಂದು ಲೆವೆಲಿಗೆ
ಕಡಿಮೆ ಇದೆ ಅಂತ ಅನ್ನಿಸ್ತು. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ ಮತ್ತು ನಮಗೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡ್ ಹಾಕೊಬೋದು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಸ್ ಪ್ಯಾಕ್ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ 6.67 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ, ತುಂಬ ವಿವಿಡ್ ಆಗಿದೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6GB ರ್ಯಾಮು, 128GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR4X ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 2.2 ಸ್ಟೋರೇಜು. ಇದು ಈ ಪ್ರೈಸ್ ರೇಂಜ್ಗೆ ಸ್ಟ್ಯಾಂಡರ್ಡ್ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಹೊಸ ಪ್ರೊಸೆಸರ್ ಯುನಿಸಾಕ್ T760 ಪ್ರೊಸೆಸರ್. ಇದು ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಒಂದೊಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 4,50,000ದಿಂದ 4,60,000 ತನಕ ರೇಟಿಂಗನ್ನು ಕೊಡ್ತಾ ಇದೆ. ಅಪ್ ಟು 5 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. BGMI ಗೇಮನ್ನು ಕೂಡ ನಾವು ಚೆಕ್ ಮಾಡೋದು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಬೋದು, ಆಯಿತಾ. ಸೊ ಗೇಮ್ ಪ್ಲೇ ಪರವಾಗಿಲ್ಲ, ಒಂದು ಲೆವೆಲಿಗೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ತಕ್ಕ ರೀತಿಯಲ್ಲಿದೆ. ಈ ಬೆಲೆಗೆ ಮೆಜಾರಿಟಿ ಯಾವುದೇ ಫೋನ್ ತೊಗೊಂಡ್ರೂ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಂತು ಅಂತ ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರು, 2 MP ಡೆಪ್ತ್ ಸೆನ್ಸಾರ್ ಕೊಟ್ಟಿದ್ದಾರೆ. ಈ ಮೇನ್ ಸೆನ್ಸಾರ್ ಒಂದು ಲೆವೆಲ್ಗೆ ಡೀಸೆಂಟಾಗಿ ಫೋಟೋಸನ್ನು ಕ್ಲಿಕ್ ಮಾಡುತ್ತೆ. ನಾನು ಚೆಕ್ ಮಾಡ್ದಂಗೆ ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ಒಂದೊಂದು ರೀತಿ ಸ್ಯಾಂಪಲ್ ಬಂತು ನನಗೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ನನಗೆ ಇದರಲ್ಲಿರುವಂಥ ಮೋಡ್ಗಳು ಇಷ್ಟ ಆಯಿತು, ಆಯಿತಾ. ಪೋರ್ಟ್ರೇಟ್ ಮೋಡಲ್ಲಿ ನೀವು ಬೊಕೆನ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಮಾಡ್ಬೋದು. ಲಾಂಗ್ ಎಕ್ಸ್ಪೋಜರ್ ನೈಟ್ ಮೋಡ್ ಶಾರ್ಟ್ಸನ್ನು ಕೂಡ ತೆಗಿಬೋದು. ಸ್ಲೋ ಮೋಷನ್ ಇದೆಲ್ಲ ನಾರ್ಮಲಿ ಎಲ್ಲ ಫೋನಲ್ಲಿರುತ್ತೆ, ಇವರು ಕೂಡ ಕೊಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದರ ಕೆಲವೊಂದು ಎಫೆಕ್ಟ್ಸ್ಗಳು, ಆಯಿತಾ. ಸ್ಯಾಂಪಲ್ ನೋಡ್ಬೋದು, ಪರವಾಗಿಲ್ಲ ಅಂತೀನಿ, ಆಯಿತಾ. ಬೆಂಕಿ ಏನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕೂಡ 50 MP ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒಂದು ಯುನೀಕ್ ಫೀಚರ್ ಅಂತ ಅನ್ಬೋದು. ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂದ ತಕ್ಷಣ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅಲ್ಲ, ಬಟ್ ಸ್ಟಿಲ್ ಈ ಫೋನ್ ಫ್ರಂಟ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ರೆಸಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಓಕೆ ಒಂದು ಲೆವೆಲ್ಗೆ. ಇನ್ನು ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ ಅವರೇ ಕೊಟ್ಟಿದ್ದಾರೆ. ಮತ್ತು ಚಾರ್ಜಿಂಗ್ ಸೈಕಲ್ ಕೂಡ ಈ ಫೋನ್ದು ಒಂದು ಲೆವೆಲಿಗೆ ಚೆನ್ನಾಗಿದೆ. 800 ಚಾರ್ಜಿಂಗ್ ಸೈಕಲ್ ಇದ್ರೂ ಕೂಡ ಬ್ಯಾಟ್ರಿ ಇನ್ನೂ ಚೆನ್ನಾಗಿ ರೀಟೇನ್ ಆಗಿರುತ್ತಂತೆ, ಒಂದು ಒಳ್ಳೆ ವಿಷಯ. ಸ್ಪೀಕರ್ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ Android 14 ನಮ್ಗೆ ಇದರಲ್ಲಿ ಸಿಗ್ತಾ ಇದೆ, ಆಯಿತಾ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಯೂಸ್ ಮಾಡೋಕ್ಕೆ ಖುಷಿ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು OS, ಆಯಿತಾ. ಕ್ಲೀನ್ ವಾಯ್ಸ್ ಗುರು, ಬೇಡದಿರೋಂಥ ಅಪ್ಲಿಕೇಶನ್ ಯಾವುದು ಅಷ್ಟೊಂದಿಲ್ಲ, ಇಷ್ಟ ಆಯಿತು ನನಗೆ. ಮತ್ತು ಈ ಫೋನಿಗೆ HMD ಅವರು 2 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕನ್ಫರ್ಮ್ ಮಾಡಿದ್ದಾರೆ. OS ಅಪ್ಡೇಟ್ ಗೊತ್ತಿಲ್ಲ, ಒಟ್ಟು 2 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಂತೂ ಕೊಡ್ತಾರಂತೆ. ಇನ್ನು ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ, ಜೊತೆಗೆ ಬ್ಲೂಟೂತ್ 5.0 ಮತ್ತು ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಗಳು ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಸೆನ್ಸಾರ್ಸ್ ಎಲ್ಲ ಬೇಸಿಕ್ ಹಾಕಿದ್ದಾರೆ, ಆಯಿತಾ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್ಸ್. ಇನ್ನು ಈ HMD ಕ್ರೆಸ್ಟ್ ಮ್ಯಾಕ್ಸ್ ಫೋನಿಗೆ ಬರೋಣ. ಈ ಫೋನ್ನ HMD ಅವರು 16,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಪ್ರೀಮಿಯಂ ಆಗಿದೆ. ಗ್ಲಾಸ್ ಬ್ಯಾಕ್ ಸಿಗ್ತಾ ಇದೆ. ಫ್ರಂಟಲ್ಲಿ ಸಣ್ಣ ಪಂಚಲ್ ಕ್ಯಾಮ್ರಾ, ಬೆಜಲ್ ಕೂಡ ತುಂಬ ಕಡಿಮೆ ಇದೆ. ಈ ಫೋನಲ್ಲಿ ನಮಗೆ USB Type-C ಪೋರ್ಟು, ಹೆಡ್ಫೋನ್ ಜಾಕ್ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಸೇಮ್ ಅದೇ ರೀತಿ. ಜೊತೆಗೆ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಪ್ರೀಮಿಯಂ ಆಗಿದೆ. ಗ್ಲಾಸ್ ಬ್ಯಾಕನ್ನು ಕೊಟ್ಟಿರುವಂಥದ್ದು ನನಗೆ ಈ ಎರಡರಲ್ಲೂ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಇದರಲ್ಲೂ ಕೂಡ 6.67 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ OLED ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟು. ಈ ಪ್ರೈಸ್ ರೇಂಜಿಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೈಟ್ ಆಗಿದೆ, ವಿವಿಡ್ ಆಗಿದೆ. ಇನ್ನು ವೇರಿಯಂಟಿಗೆ ಬಂದರೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ನ ತೊಗೊಬೋದು. ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8GB ರ್ಯಾಮು, 256GB ಸ್ಟೋರೇಜು. ಅದು 128GB ವೇರಿಯಂಟಲ್ಲಿ ಲಾಂಚ್ ಆಗಿತ್ತು. ಇದು 256GB ಸ್ಟೋರೇಜ್ ವೇರಿಯಂಟು ಮತ್ತು SD ಕಾರ್ಡ್ ಅಪ್ ಟು 256GB ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇದರಲ್ಲೂ ಕೂಡ LPDDR4X ಮತ್ತು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಓಕೆ ಅನ್ಬೋದು. ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲೂ ಕೂಡ ಯುನಿಸಾಕ್ T760 ಪ್ರೊಸೆಸರ್ ಇದೆ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಫೋನಲ್ಲಿ ಅಂಥದ್ದು ಬೆಂಚ್ ಮಾರ್ಕ್ 4,65,000 ಕೊಡ್ತು ನಮಗೆ. ಆಗಲೇ ಹೇಳ್ದಂಗೆ
ಇದು ಅಪ್ ಟು 5 ಲಕ್ಷ 5.5 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ ಆಯಿತಾ. ಈ ಬೆಲೆಗೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಹೊಸ ಪ್ರೊಸೆಸರು. ಇನ್ನೂ ಈ ಒಂದು ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳ ಬೆಲೆ ಕಡಿಮೆ ಆದರೂ ಆಗ್ಬೋದು ನಂಗೆ ಅನ್ನಿಸ್ದಂಗೆ ಆಯಿತಾ. BGMIನ ಒಂದು ಲೆವೆಲ್ಲಿಗೆ ಹೇಳಿದ್ನಲ್ಲ, ಮಿಡ್ ಹೈ ಸೆಟ್ಟಿಂಗಲ್ಲೇ ಆಡ್ಕೊಬೋದು ಒಂದು ಲೆವೆಲ್ಗೆ. ಈ ಬೆಲೆಗೆ ಒಳ್ಳೆ ಪ್ರೊಸೆಸರ್ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಕ್ಯಾಮ್ರಾ ಆ್ಯಕ್ಚುಲಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಈ ಫೋನಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿರುವಂಥ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 64 MP ಮೈನ್ ಸೆನ್ಸಾರು, 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ಕೂಡ ಕೊಟ್ಟಿದ್ದಾರೆ ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಎಲ್ಲ ಲೈಟಿಂಗ್ ಕಂಡೀಷನ್ಲೂ ಕೂಡ ತುಂಬ ಒಳ್ಳೆಯ ಫೋಟೋಸನ್ನು ನಮಗೆ ಕೊಡುತ್ತೆ ಅಂತ ಅನ್ನಿಸ್ತು. ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ. 5 MP ಆಗಿರೋದ್ರಿಂದ ವೈಡ್ ಆಗಿದೆ. ಕ್ಲಾರಿಟಿ ಝೂಮ್ ಮಾಡಿದಾಗ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು ನಿಮಗೆ ಆಯಿತಾ. ಅದನ್ನು ಬಿಟ್ಟರೆ ಎಫೆಕ್ಟ್ಸ್ಗಳು ಕೂಡ ಅಷ್ಟೇ ನಮಗೆ ಇದರಲ್ಲಿ ಸೇಮ್ ಅದೇ ರೀತಿ ಪೋರ್ಟ್ರೇಟ್ ಎಫೆಕ್ಟ್ಸ್ಗಳೆಲ್ಲ ಸಖತ್ತಾಗಿ ಸಿಗ್ತಾ ಇದೆ. ಹಿಂಗಡೆ ಬೊಕ್ಕೆನ ನಾವು ಡಿಫ್ರೆಂಟ್ ಶೇಪ್ಗಳಿಗೆ ಚೇಂಜ್ ಮಾಡ್ಕೊಬೋದು. ನೈಟ್ ಮೋಡು ನೀವು ಲಾಂಗ್ ಎಕ್ಸ್ಪೋಜರ್ ಶಾಟ್ ತೆಗೆದ್ಬಿಟ್ಟು ಒಳ್ಳೆ ನೈಟ್ ಫೋಟೋಗ್ರಫಿಯನ್ನು ಕೂಡ ಮಾಡ್ಬೋದು. ಸೊ ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸೇಮ್ 50 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ತುಂಬ ಸಿಮಿಲರ್ ಇದೆ, ನನಗೆ ಇಷ್ಟ ಆಯ್ತಿದ್ದು ಕೂಡ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ, ಡೀಟೇಲ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೋನಲ್ಲೂ ಕೂಡ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD ರೆಸೊಲ್ಯೂಷನಲ್ಲಿ ವೀಡಿಯೋನ ರೆಕಾರ್ಡ್ ಮಾಡುತ್ತೆ. ಈ ಫೋನ್ನ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಮತ್ತು ಈ ಫೋನಲ್ಲಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೇ 33 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ ಸೇಮ್ ಅದೇ ರೀತಿ. ಇನ್ನು OSಗೆ ಬಂತು ಅಂತ ಅಂದರೆ Android 14 ಬೇಸ್ಗಳನ್ನು ಆಗ್ತಿರುವಂಥ OS. ಇದಕ್ಕೂ ಕೂಡ 2 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕನ್ಫರ್ಮ್ ಮಾಡಿದ್ದಾರೆ. ಸ್ಪೀಕರು ಮೋನೋ ಸ್ಪೀಕರು, ಬೋಟ್ ಆಫ್ ಮೈನ್ಗೂ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇದ್ರ ಕ್ಲಾರಿಟಿ ಕೂಡ ಇಷ್ಟ ಆಯ್ತು ನನಗೆ. ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತದೆ, ಬ್ಲೂಟೂತ್ 5.0 ಸೇಮ್ ಅದೇ ರೀತಿ, ಮತ್ತು 5 5G ಬ್ಯಾಂಡ್ಗಳಿದೆ. ಸೊ ನಮ್ಮ ದೇಶದ ಎಲ್ಲ 5G ಬ್ಯಾಂಡ್ನ ಸಪೋರ್ಟ್ ಮಾಡೋದೇ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ ಹಾಕಿದ್ದಾರೆ. ಸೊ ಇಷ್ಟು ಈ 2 ಫೋನ್ಗಳ ಕೆಲವೊಂದು ಮೈನ್ ಫೀಚರ್ಸ್. ಸೊ ಏನನ್ನಿಸ್ತು ನಿಮಗೆ? ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.